ಇನ್ನು ಕೆಲವು ದಿನ ಹೋದ್ರೆ ತ್ರಿಮೂರ್ತಿಗಳನ್ನೇ ಮರೀತಾರ ಅಂತ. ಹೌದು, ಆ ರೀತಿಯಲ್ಲಿ ವರ ಕೊಟ್ಟು ನನ್ನ ಭಕ್ತ ವೃಂದವನ್ನೇ ಉಳಿಸಿಕೊಂಡಿದ್ದೇನೆ ನಾನು. ಆದ್ರೆ ನೋಡಿದ್ರು ಸ್ವಾಮಿ, ನಮ್ಮ ನಾಡಿನಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ ಎನ್ನುವುದಾಗಿ ನನ್ನ ಮಂತ್ರಿ ಹೇಳಿದ್ದಾನೆ. ಅದು ನಾವು ನಂಬಿಕೊಳ್ಳುವುದಾ? ಆಹಾ, ನಾವೇ ಖುದ್ದಾಗಿ ನೋಡಬೇಕು ಎನ್ನುವ ಕಾರಣಕ್ಕಾಗಿ ನಮ್ಮ ಲೋಕವನ್ನು ಸಂಚರಿಸುವುದಕ್ಕಾಗಿ ಹೀಗೆ ಬಂದನಲ್ಲ, ಮುಂದೆ ಸಾಗಿ ಹೋಗ್ತೇನೆ. ನಗೆ ಬೀರಿದಳು ನಗೆ ಬೀರಿದಳು ನಗೆ ಬೀರಿದಳು ಮೊದಲೇರಿದಳು ನಗೆ ಬೀರಿದಳು ನಗೆ ಬೀರಿದಳು ಮದವೇರಿದಳು ಮದವೇರಿದಳು ಮದವೇರಿದಳು. ಐತವರೂಪನು ಬೇಡಿಗನು ಐತಗನೋರ್ವನು ಯಾರಿವನರಿಯನು ಐತವರೂಪನು ಬೇಡಿಗನು ಬಲು ಕೇಳಿಗನು ನಾಡಾಡಿಗನು ಬಲು ಕೇಳಿಗನು ನಾಡಾಡಿಗನು. ವಿಸ್ಮಯ ರೂಪದಿ ತೋರ್ಪನಲ ವಿಸ್ಮಯ ರೂಪದಿ ತೋರ್ಪನಲ ತಡದೇನು ನುಡಿಸುವೆನು ತಡದೇನು ನುಡಿಸುವೆನು ಬಲ ಹಾಗಾಗೇನು ತಾಲಿ ರುದ್ರನ ಕಣ್ಣುಗಳು ಹಾಗಾರದಲ್ಲಿ ಹಾರಿದಳು ನಗೆ ಬೇರಿದಳು ಮದವೇರಿದಳು.
ನನಗೆ ಆಶ್ಚರ್ಯ, ಅನುಮಾನವೇ ಇಲ್ಲ, ಆಶ್ಚರ್ಯವೇ. ಕಾರಣ ಏನು? ನಮ್ಮ ನಾಡಿನಲ್ಲಿ ಭಿಕ್ಷುಕರೇ ಇಲ್ಲ. ಇವನನ್ನು ನೋಡಿದಾಗ ಚೆನ್ನಾಗಿ ಅರ್ಥವಾಗುತ್ತದೆ, ಇವ ಭಿಕ್ಷುಕ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಆದ್ರೆ ಅವನ ರೂಪವನ್ನು ನೋಡಿದ್ರೆ ಸ್ವಾಮಿ, ಮೈ ತುಂಬ ಭಸ್ಮವಾದರು. ಅಲ್ಲಪ್ಪ, ಬೂದಿ ಬಡಿದುಕೊಂಡು ಬಂದದ್ದು, ಬಹುಶಃ ಬೂದಿ ರಾಶಿಯಿಂದ ಎದ್ದು ಬಂದು ಅಂತ. ಜೊತೆಯಲ್ಲಿ ಅಷ್ಟೇ ಅಲ್ಲ, ಗಡ್ಡವನ್ನ ಬಿಟ್ಟಿದ್ದಾನೆ, ಕೇಶವನ್ನ ಹರಡಿಕೊಂಡಿದ್ದಾನೆ. ಏ ದೇವ್ರೇ, ಕೊಯ್ಯಲ್ಲಿ ಹಿಡಿದುಕೊಂಡದ್ದೇನು ನೋಡಿದ? ಹೊಳೆತು ನಾರುತ್ತಿರುವಂತ ಬಾಲವನ್ನು ಹಿಡಿದುಕೊಂಡಿದ್ದಾನೆ. ಜೊತೆಯಲ್ಲಿ ಇನ್ನೊಂದು ಕೈಯಲ್ಲಿ ಪಾತ್ರೆ. ಭವತಿ ಭಿಕ್ಷಾಂದೇಹಿ, ಭಿಕ್ಷೆಯನ್ನು ನೀಡಿ ಎನ್ನುವುದಾಗಿ ಕೇಳ್ತಾ ಇದ್ದಾನೆ. ಹಾಗಿದ್ರೆ ಇವ ನಮ್ಮವನಲ್ಲ. ಹಾಗಿದ್ರೆ ಎಲ್ಲಿಂದ ಬಂದವ? ಛೇ, ಇಂಥವ್ರ ಕುರಿತಾಗಿ ಆಲೋಚನೆ ಮಾಡುವುದಕ್ಕೆ ಈ ಯಕ್ಷರಿದ್ದವಳು. ಇಂಥವ್ರು 1000 ಜನ ಇರ್ತಾರೆ, ಆಲೋಚನೆ ಮಾಡುವುದಲ್ಲ. ಇಲ್ಲ ಸ್ವಾಮಿ, ಆಲೋಚಿಸಬೇಕು. ಯಾಕಾಗಿ? ಹೇಳಿದ್ದಲ್ಲ ನಮ್ಮ ನಾಡಿನಲ್ಲಿ ಇಂಥದ್ದೊಂದಿಲ್ಲ ಅಂತ. ಹಾಗಿದ್ರೆ ಅವ ಬಂದಿದ್ದಾನೆ ಅಂತ ಆದ್ರೆ ಯಾವುದೋ ನಾಡಿನವ, ರಾಣಿಯಾಗಿ ನಾನು ಪ್ರಶ್ನಿಸಲೇಬೇಕು. ಹಾಗಾಗಿ ಹೋಗ ಕೇಳುವುದೇನೋ, ಯಾರಯ್ಯ ನೀನು, ಯಾರಯ್ಯ ಯಾರಯ್ಯ ತಿರುಗ, ಯಾರಯ್ಯ ಯಾರಯ್ಯ ತಿರುಗ, ಯಾರಯ್ಯ ತಿರುಗ, ಯಾರಯ್ಯ ನಾಡಾಡಿ ಭಿಕ್ಷುಕ ನೀನು, ನಾಡಾಡಿ ನಾಡಾಡಿ ಭಿಕ್ಷುಕ ನೀನು. ಯಾರೆಲ್ಲೋ ಯಾರ ಸೂನು, ಯಾರೆಲ್ಲೋ ಯಾರ ಸೂನು, ಬಂದಿಗ ಕಾರ್ಯವೇನು, ಸರ್ವವರ ಪೆಂಡು ನೀನು. ಯಾರೆಲ್ಲೋ ಯಾರ ಸೂನು, ಬಂದಿಗ ಕಾರ್ಯವೇನು, ಸರ್ವ ಪೆಂಡು ನೀನು. ಯಾರಯ್ಯ ತಿರುಗ, ಯಾರಯ್ಯ 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 ತಿರುಕನಿ, ಯಾರಯ್ಯ? ಯಾರಿಗೂ ನಾಯಿ ಅಯ್ಯಾನಲ್ಲ. ಹೊಟ್ಟೆಗೆ ಹಿಟ್ಟಿಲ್ಲಾದ್ರೂ ನೋಡಿ ಸೊಕ್ಕಿನ ಮಾತನಾಡುವುದಕ್ಕೆ. ಯಾರಯ್ಯ, ಯಾರಿಗೆ ಅಯ್ಯ ಅಂತ ಕೇಳಿದ್ದಲ್ಲ, ನೀ ಯಾರಯ್ಯ ಎನ್ನುವುದಾಗಿ ಕೇಳಿ. ನಾನು ಯಾರು ಅಂತ? ಹೌದು, ನಮ್ಮ ನಾಡಿನಲ್ಲಿ ಇದುವರೆಗೂ ನಿನ್ನಂತವನ್ನ ನೋಡಿದ್ದೇ ಇಲ್ಲ. ಓಹೋ, ಅಪರೂಪ. ನಮಗೆ ಅಪರೂಪ ಅಲ್ಲ, ನೋಡಿದ್ದೇ ಇಲ್ಲ. ಇಲ್ಲವೇ? ನಿನ್ನನ್ನು ನೋಡಿದಾಗ ಅರ್ಥವಾಗ್ತದೆ, ಹಾ, ನೀನು ಭಿಕ್ಷುಕ, ಹೌದು. ನಾಡಾಡಿ ಭಿಕ್ಷುಕ ನೀನು. ಇಲ್ಲಿಗೆ ಯಾಕೆ ಬಂದೆ? ಎಲ್ಲಿಂದ ಬಂದವ? ಯಾರಿಂದ ಕಳುವಲ್ಪಟ್ಟವ? ಎಲ್ಲಿಗೆ ಹೋಗುವ? ನನ್ನಿಂದ ಏನಾಗಬೇಕು? ಸರ್ವ ವಿಚಾರವನ್ನು ಹೇಳುವ ನಡೆ. ಮಧ್ಯ ಸುರಿದ ನಿಶ ಹತ್ತಿಗೂ ಮಧುರಿದ ನಿಶ ಹೊತ್ತಿಗೂ ದಾಯಾಸ, ಹೊತ್ತಿಗೂ ದಾಯಾಸ, ನಿತ್ಯ ಮಾತಾಡೆ ಪ್ರಯಾಸ, ಕೊಡು ಮುಂಚೆ ಗ್ರಾಸ, ಪ್ರಯಾಸ, ಕೊಡು ಮುಂಚೆ ಗ್ರಾಸ. ಮತ್ತು ಹೊತ್ತಿಗೂ ದಾಯಾಸ, ನಿತ್ಯ ಪ್ರಯಾಸ, ಕೊಡು ಮುಂಚೆ ಗ್ರಾಸ, ಕೊಡು ಮುಂಚೆ ಗ್ರಾಸ, ಕೊಡು ಮುಂಚೆ ಗ್ರಾಸ. ಓ ಯಕ್ಷರಾಣಿಯವರೇ, ನಾಡಿನಲ್ಲಿ ಯಾರು ಅಂತ ಕೇಳಿದ್ರು ನನ್ನ ಪಾತ್ರೆಯನ್ನು ತೋರಿಸು ಅಂತ ಹೇಳಿದ್ದಲ್ಲ, ಹೀಗೆ ಅಂತ ನಮ್ಮ ಮುಖಕ್ಕೆ ಹಿಡಿಯುವುದು ನೀನು. ನಾವು ಭಿಕ್ಷುಕರಲ್ವಾ? ನೋಡಿದ್ರೆ ಗೊತ್ತಾಗ್ತದೆ, ಮತ್ತೆ ಹೇಳ್ಬೇಕು. ಆ ಕಾರಣಕ್ಕಾಗಿ ಯಾವಾಗಲೂ ನಮ್ಮ ಪಾತ್ರೆ ಮುಂದೆ ಇರುವುದೇ. ನೀವಿಂದೆ. ಕಾರಣ ಏನು? ಹಾ. ಪಾತ್ರೆ ಮುಂದೆ ಆದಾಗ ಹಾ, ಹೊಟ್ಟೆಯಲ್ಲಿ ಪಾತ್ರೆ ತುಂಬಿದಾಗ ಹೊಟ್ಟೆಯೂ ತುಂಬುತ್ತದೆ. ಹಾ, ಓ, ಆ ಕಾರಣಕ್ಕಾಗಿ ಹೌದು, ನಿಂತುಕೊಳ್ಳಿಕ್ಕೆ ಆಗುದಿಲ್ಲ, ನಿಂತ್ಕೊಳ್ಳುವುದಕ್ಕಾಗುದಿಲ್ಲ. ಆಗುದಿಲ್ಲ. ಹೌದಾ? ಹೌದು. ಏನಾಗ್ತಾ ಆ ಉಂಟು? ಕಾರಣಕ್ಕಾಗಿ ದಾಸನ ಇಟ್ಟು
ಗ್ರಾಸವ ಹೌದೇ ನಿನಗೆ ಭಾರಿ ಆಯಾಸ ಎಲ್ಲಿಂದ ಆಗ್ತದೆ. ಬಂದವ ನೀನು? ನಾನು ಭಿಕ್ಷುಕ ತಿರುಗಾಟ ಮಾಡ್ತಾ ಇರೋನು. ಒಂದು ಇವತ್ತೊಂದು ಊರಿನಲ್ಲಿದ್ರೆ ನಾಳೆ ಇನ್ನೊಂದು ಊರಲ್ಲಿ. ಹೌದು, ಭೂಲೋಕದಿಂದ ಬರುತ್ತೇನೆ, ಯಾವ ಲೋಕದಿಂದಲೂ ಬರುತ್ತೇನೆ. ಭೂಲೋಕದಲ್ಲೆಲ್ಲ ನಿಮ್ಮ ಪ್ರಚಾರ ಉಂಟು. ಹೌದಪ್ಪ, ಏನಂತ? ಎಲ್ಲವರು ನಿಮ್ಮ ಸುದ್ದಿ ಹೇಳ್ತಾ ಇದ್ದಾರೆ. ಏನಂತ? ಆ ಯಕ್ಷರಾಣಿ ಅವರು ಹಾ ಕೊಡುವ ಕೈ ಹಾ ಮನಸ್ಸು ಮಾಡ್ರಿ ಎಷ್ಟು ಕೊಡ್ತಾರೆ, ಹಾ ಸಾಕಾಗುವಷ್ಟು ಕೊಡ್ತಾರೆ. ಓಹ್. ಅವ್ರ ಹತ್ರ ಅಷ್ಟು ಉಂಟು. ಹಾ ಹ್ಮ್ ಹಾಗೆಲ್ಲ ಹೇಳಿದ್ರ? ಹೌದು. ಈಗ ನಿನಗೆ ಭಿಕ್ಷೆ ಕೊಡ್ಬೇಕು. ಭಿಕ್ಷೆ ಕೊಡ್ಬೇಕು. ಭಿಕ್ಷೆ ಕೊಡ್ತೇನೆ, ಆದ್ರೆ ಒಂದು ಕಾರ್ಯ ಮಾಡ್ಬೇಕು ನೀನು. ಯಾವುದು? ಹೌದು, ಮತ್ತೇನಲ್ಲ. ಹೇಳಿ ಕೇಳಿ ಇದು ಯಕ್ಷಲೋಕ, ಹೌದು. ಅನುಮಾನವೇ ಇಲ್ಲ. ಬಂದು ನಿಂತದ್ದು ನಿನ್ನ ಎದುರಿನಲ್ಲಿ ಯಕ್ಷಲೋಕ. ಹೌದಪ್ಪ, ನೋಡಿದ್ರೆ ಗೊತ್ತಾಗುದಿಲ್ವ? ಖಂಡಿತ ಯಾರಿಗಾರು ಗೊತ್ತಾಗಬೇಕು. ಕೊಡುಗೈದಾನಿ ಯಕ್ಷರಾಣಿ ನಾನೇ ನೀನೇ ಅಲ್ವಾ? ಹೌದು. ಹಾಗಿದ್ರೆ ಹಾ. ನಿನಗೆ ಗ್ರಾಸವನ್ನ ಕೊಡಬಹುದು. ಕೊಡಬಹುದು ಅಂದ್ರೆ ಏನು? ಪ್ರತಿಯಾಗಿ ನೀ ನನಗೇನಾದ್ರೂ ನೀಡಬೇಕಲ್ಲ. ನಾನು ಹೌದು. ನಮ್ಮಲ್ಲೆಲ್ಲ ಏನುಂಟು ನೀಡಲಿಕ್ಕೆ? ಆಹಾ, ನಿನ್ನಲ್ಲಿದ್ದದ್ದನ್ನೇ ನೀಡಬೇಕು. ಹೌದಾ? ಮತ್ತೇನಲ್ಲಯ್ಯ. ನಾಟಗಳ ನೆಸಗಿ ಪದ್ಯಗಳ ಹೇಳುವುದು